ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ನಲ್ಲಿ ರೊಚ್ಚಿಗೆದ್ದಿರೋ ಇರಾನ್ ಈಗ ಕುವೈತ್ನ ತೈಲಾಗಾರಗಳನ್ನ ಹೊಡಿತಾ ಇದೆ. ಇತ್ತ ರಾಜ್ಯದಲ್ಲಿ ನೀರಿನ ಟೆನ್ಷನ್ ಶುರುವಾಗಿದ್ದು, ಕೃಷಿಗೆ ಡ್ಯಾಮ್ ನೀರು ಬಳಸಬೇಡಿ ಅಂತ ಸಿಎಂ ಡಿಕೆಶಿ ರೈತರಲ್ಲಿ ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ಮಹಾರಾಷ್ಟ್ರ ಪಾಲಿಟಿಕ್ಸ್ ನಲ್ಲಿ ದೊಡ್ಡ ಟ್ವಿಸ್ಟ್ ಸಿಗೋ ಲಕ್ಷಣ ಕಾಣಿಸ್ತಾ ಇದೆ. ಇತ್ತ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ದೊಡ್ಡ ಹೈಡ್ರಾಮಾ ಆಗಿದೆ. ಬನ್ನಿ ಎಲ್ಲ ಇಂಪಾರ್ಟೆಂಟ್ ಸುದ್ದಿಯನ್ನ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀರಿನ ವಿಚಾರವಾಗಿ ರಾಜ್ಯದ ರೈತರಿಗೆ ಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ರೈತರು ಯಾವುದೇ ಕಾರಣಕ್ಕೂ ಕೃಷಿಗೆ ಡ್ಯಾಮ್ ನೀರನ್ನ ಬಳಸಬೇಡಿ ಅಂತ ಹೇಳಿದ್ದಾರೆ. ಮಂಡ್ಯ ಸೇರಿದಂತೆ ಯಾವುದೇ ಜಿಲ್ಲೆ ರೈತರು ಕೃಷಿಗೆ ನೀರನ್ನ ಬಳಸಬೇಡಿ, ಕುಡಿಯೋಕೆ ಮಾತ್ರ ಈಗ ಡ್ಯಾಮ್ನಿಂದ ನೀರನ್ನ ಬಿಟ್ಟಿರೋದು, ನೀರಿಲ್ಲ ಜಾಸ್ತಿ ಅಂತ ಹೇಳಿದ್ದಾರೆ. ಡ್ಯಾಮ್ನಲ್ಲಿ ನೀರು ಎಷ್ಟಿದೆ ಅಂತ ನೋಡಿಕೊಂಡು ವ್ಯವಸಾಯದ ಬಗ್ಗೆ ಮುಂದಿನ ತೀರ್ಮಾನ ಮಾಡಬೇಕಾಗತ್ತೆ. ನೀವು ಬಿತ್ತನೆ ಮಾಡಿ ನೀರು ಬಿಡಿ ಅಂತ ನನ್ನ ಮೇಲೆ ಒತ್ತಡ ಹಾಕಬೇಡಿ. ತಮಿಳುನಾಡಿನಿಂದಲೂ ಕಾವೇರಿ ನೀರಿಗಾಗಿ ನಮ್ಮ ಮೇಲೆ ವಿಪರೀತ ಪ್ರೆಷರ್ ಇದೆ. ಹಾಗೆ ತುಂಗಭದ್ರಾ ಡ್ಯಾಮ್ ಭಾಗದಲ್ಲೂ ನೀರಿಗಾಗಿ ಒತ್ತಾಯ ಕೇಳಿ ಬರ್ತಾ ಇದೆ ಅಂತ ಡಿಕೆ ಹೇಳಿದ್ದಾರೆ. ಒಂದು ವೇಳೆ ಡ್ಯಾಮ್ಗಳು ಭರ್ತಿ ಆದರೆ ಖಂಡಿತ ಅವಾಗ ನೀರನ್ನ ಬಿಟ್ಟೇ ಬಿಡ್ತೀವಿ. ಅಲ್ಲಿವರೆಗೂ ರೈತರು ನಮಗೆ ಸ್ವಲ್ಪ ಸಹಕಾರ ಕೊಡಿ ಅಂತ ಸಿಎಂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೂ ಮುನ್ನ ಜಲಸಂಪನ್ಮೂಲ ಇಲಾಖೆ ಕೂಡ ಮಳೆ ಅಭಾವದ ಬಗ್ಗೆ ವಾರ್ನಿಂಗ್ ಕೊಟ್ಟಿತ್ತು. ಕರ್ನಾಟಕದ ಡ್ಯಾಮ್ಗಳಲ್ಲಿ 40% ಮಾತ್ರ ನೀರಿದೆ, ಮಳೆ ಆಗ್ಬೇಕಾಗಿತ್ತು, ಆಗ್ತಾ ಇಲ್ಲ, ಇನ್ನೂ ಬಂದಿಲ್ಲ ಅಂದ್ರೆ ಮಳೆ ಕಷ್ಟ ಅಂತ ಹೇಳಿ. ಮಿಡಲ್ ಈಸ್ಟ್ ದಾಳಿಗಳಲ್ಲಿ ಅಮೆರಿಕದ ಸರಣಿ ದಾಳಿಗಳಿಂದ ರುಚಿಗೆದ್ದಿರೋ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ಮುಗಿ ಬೀಳೋದನ್ನ ಕಂಟಿನ್ಯೂ ಮಾಡಿದೆ. ಈ ಸಲ ಇರಾನ್ ಕುವೈತ್ ಅನ್ನ ಮೇನ್ ಆಗಿ ಟಾರ್ಗೆಟ್ ಮಾಡಿಕೊಂಡಿದೆ. ಪವರ್ ಇನ್ಫ್ರಾಸ್ಟ್ರಕ್ಚರ್ ಆಯಿತು, ವಾಟರ್ ಡಿಸ್ಯಾಲಿನೇಷನ್ ಪ್ಲಾಂಟ್ ಆಯಿತು. ಈಗ ಕುವೈತ್ನ ತೈಲ ಘಟಕಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ನಮ್ಮ ಪ್ರಮುಖ ಆಯಿಲ್ ಫೆಸಿಲಿಟಿ ಮೇಲೆ ಇರಾನ್ ಸರಣಿ ದಾಳಿ ಮಾಡಿದೆ. ಇದರಿಂದ ಹಲವರು ಗಾಯಗೊಂಡಿದ್ದಾರೆ, ಭಾರಿ ಡ್ಯಾಮೇಜ್ ಆಗಿದೆ ಅಂತ ಕುವೈತ್ ಆಕ್ರೋಶ ಹೊರಹಾಕಿದೆ. ನಮ್ಮ ರಕ್ಷಣೆಗೆ ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳುವ ಹಕ್ಕು ನಮಗಿದೆ ಅಂತ ಕುವೈತ್ ಸರ್ಕಾರ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದೆ. ಇತ್ತ ಜೋರ್ಡನ್ ಮೇಲೂ ಕೂಡ ಇರಾನ್ ದಾಳಿ ಮುಂದುವರೆದಿದೆ. ನಮ್ಮ ಏರ್ ಸ್ಪೇಸ್ಗೆ ನುಗ್ಗಿದ್ದ 4 ಡ್ರೋನ್ಗಳನ್ನು ಹೊಡೆದು ಹಾಕಿದೀವಿ ಅಂತ ಜೋರ್ಡನ್ ಸೇನೆ ಹೇಳಿದೆ. ಬಹರೇನ್ನಲ್ಲೂ ಇರಾನ್ ದಾಳಿಗಳು ಮುಂದುವರೆದಿವೆ. ಇನ್ನು ಅಮೆರಿಕ ದಾಳಿಗಳಿಂದ ಇರಾನ್ನಲ್ಲಿ ಭಾರಿ ಸಾವು ನೋವು, ಡ್ಯಾಮೇಜಸ್ ಎಲ್ಲ ಆಗ್ತಿದೆ. ಜುಲೈ 6ರಿಂದ ಇಲ್ಲಿವರೆಗೆ ಕನಿಷ್ಠ 50 ಜನ ಮೃತಪಟ್ಟಿದ್ದಾರೆ, ಹಾಗೆ 500ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಅಂತ ಇರಾನ್ ಆರೋಗ್ಯ ಇಲಾಖೆ ಹೇಳಿದೆ. ಅತ್ತ ಮಹಾರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆ ಆಗೋ ಮಾಹಿತಿ ಬರ್ತಾ ಇದೆ. ಶರದ್ ಪವಾರ್ ಬಣದ ಎನ್ಸಿಪಿ ಶೀಘ್ರ ಎನ್ಡಿಎ ಸೇರುತ್ತೆ ಅನ್ನೋ ಬಗ್ಗೆ ಚರ್ಚೆ ಜೋರಾಗ್ತಿದೆ. ಆದರೆ ಎನ್ಡಿಎ ಸೇರೋ ಮುನ್ನ ದಿವಂಗತ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ನೇತೃತ್ವದ ಎನ್ಸಿಪಿಯೊಂದಿಗೆ ಶರದ್ ಪವಾರ್ ಬಣ ವಿಲೀನ ಆಗಬೇಕು, ಹೀಗಂತ ಬಿಜೆಪಿ ಕಂಡೀಷನ್ ಹಾಕಿದೆ ಅಂತಾನೂ ಹೇಳಲಾಗ್ತಿದೆ. ಅದರಂತೆ ಎರಡೂ ಬಣಗಳು ಒಂದಾದ್ರೆ ಕೇಂದ್ರದಲ್ಲಿ ತಲಾ ಒಂದೊಂದು ಸಚಿವ ಸ್ಥಾನ ಕೊಡೋ ಆಫರ್ ಅನ್ನು ಕೂಡ ಕೊಡಲಾಗಿದೆ. ಸಂಸತ್ನಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆ ಪಾಸ್ ಮಾಡೋಕೆ ಬಿಜೆಪಿಗೆ 3/2 ಬಹುಮತ ಬೇಕು. ಅದಕ್ಕಾಗಿ ಒಟ್ಟು 9 ಎಂಪಿಗಳಿರೋ ಶರದ್ ಪವಾರ್ ಬಣದ ಬೆಂಬಲ ಪಡೆಯೋಕೆ ಬಿಜೆಪಿ ಈ ಪ್ಲಾನ್ ರೂಪಿಸಿದೆ ಅಂತ ಹೇಳಲಾಗ್ತಿದೆ. ಇತ್ತೀಚೆಗೆ ಶರದ್ ಪವಾರ್ ಡಿಸಿಎಂ ಏಕನಾಥ್ ಶಿಂದೆ ಭೇಟಿಯಾಗಿದ್ರೆ ಎನ್ಸಿಪಿ ನಾಯಕ ಜಯಂತ್ ಪಾಟೀಲ್ ಸಿಎಂ ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ರಹಸ್ಯ ಮಾತುಕತೆ ನಡೆಸಿದ್ರು. ಏನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಅನ್ನ ಆಯೋಜನೆ ಮಾಡಿದ್ದಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್, ಎಕ್ಸ್ಟ್ರಾ ಏನು ಖರ್ಚಿರೋದಿಲ್ಲ. ಇನ್ನು ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ವೇಳೆ ಭಾರಿ ಕೋಲಾಹಲ ಆಗಿದೆ. ಕಾಕ್ರೋಚ್ ಪಾರ್ಟಿಯ ಅಭಿಜಿತ್ ದೀಪ್ಕೆ ಮೇಲೆ ಮಹಿಳೆಯೊಬ್ಬರು ಮಸಿ ಎರಚಿದ್ದಾರೆ. ಜಂತರ್ ಮಂತರ್ನಲ್ಲಿ ಸೇರಿದ್ದ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ದೀಪ್ಗೆ ಭಾಷಣ ಮಾಡ್ತಾ ಇದ್ರು. ಈ ವೇಳೆ ದಿಢೀರಂತ ಬಂದ ಮಹಿಳೆ ನೀಲಿ ಬಣ್ಣದ ಮಸಿಯನ್ನ ಎರಚಿದ್ದಾರೆ. ಇದರಿಂದ ಸ್ವಲ್ಪ ಹೊತ್ತು ಕಾರ್ಯಕ್ರಮಕ್ಕೆ ಅಡ್ಡಿಯಾಗಿ ದೀಪ್ಗೆ ಬೆಂಬಲಿಗರು ವೇದಿಕೆ ಕಡೆಗೆ ನುಗ್ಗಿ ಬಂದ್ರು. ಆದರೆ ಮಸಿ ಎರಚಿದ ಮಹಿಳೆ ಯಾರು, ಯಾಕೆ ಹಿಂಗ್ ಮಾಡಿದ್ರು ಅನ್ನೋದು ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಮಹಿಳೆಯನ್ನ ವಶಕ್ಕೆ ತಗೊಂಡು ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ಸೋನಂ ವಾಂಗ್ಚುಕ್ ಅವರನ್ನ ಪೊಲೀಸರು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ ನಂತರ ದೀಪ್ಗೆ ಅವ್ರ ಉಪವಾಸವನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನು ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೀಪ್ಗೆ. ಬ್ಲೂ ಇಸ್ ಮೈ ಕಲರ್, ಜೈ ಭೀಮ್ ಅನ್ನೋ ಘೋಷಣೆ ಕೂಗಿದ್ದಾರೆ. ಸೋನಂ ವಾಂಗ್ಚುಕ್ ಕೂಡ ಮತ್ತೆ ಜಂತರ್ ಮಂತರ್ಗೆ ಬಂದು ಪ್ರತಿಭಟಿಸುತ್ತಾರೆ ಅಂತ ದೀಪ್ಗೆ ಹೇಳಿದ್ದಾರೆ. ಮತ್ತೊಂದ್ ಕಡೆ ಆಸ್ಪತ್ರೆಯಲ್ಲಿರೋ ಸೋನಂ ವಾಂಗ್ಚುಕ್ ಸಂಪೂರ್ಣವಾಗಿ ಹುಷಾರಾಗಿದ್ದಾರೆ. ಆದ್ರೆ ಹಾಸ್ಪಿಟಲ್ನವರೇ ಬೇಕು ಅಂತೆಲ್ಲ ನಮಗೆ ಮೆಡಿಕಲ್ ರಿಪೋರ್ಟ್ಸೇ ಕೊಡ್ತಾ ಇಲ್ಲ ಅಂತ ಗೀತಾಂಜಲಿ ಆಂಗ್ಮೋ ಅವರ ಪತ್ನಿ ಆರೋಪಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪ್ಲಾನ್ ಮಾಡಿದ ರೀತಿಯಲ್ಲೇ ಸಂಸತ್ ಚಲೋ ನಡೆಯುತ್ತೆ, ಅದರಲ್ಲಿ ವಾಂಗ್ಚುಕ್ ಪಾಲ್ಗೊಳ್ತಾರೆ ಅಂತಲೂ ಅವರ ಪತ್ನಿ ಹೇಳಿದ್ದಾರೆ. ಮತ್ತೊಂದ್ ಕಡೆ ವಾಂಗ್ಚುಕ್ ಅವರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದನ್ನ ಆಮ್ ಆದ್ಮಿ ಪಾರ್ಟಿಯ ನಾಯಕ ಅರವಿಂದ ಕೇಜ್ರಿವಾಲ್ ಖಂಡಿಸಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಜಂತರ್ ಮಂತರ್ಗೆ ಪ್ರತಿಭಟನೆಗೆ ಬನ್ನಿ ಅಂತ ಕರೆ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಮುಂದಿನ 24 ಗಂಟೆ ಸಾಧಾರಣ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ.
ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಕಳೆದ 24 ಗಂಟೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕದ್ರಾ ಅನ್ನೋ ಕಡೆ ಅತಿ ಹೆಚ್ಚು 191 ಮಿಲಿಮೀಟರ್ ಮಳೆಯಾಗಿದೆ. ಹೀಗೆ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಜೋರಾಗ್ತಿದೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಶನಿವಾರ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು. ಇನ್ನೊಂದು ಕಡೆ ಮಲ್ಲೇಶ್ವರ, ಶೇಷಾದ್ರಿಪುರ, ಸದಾಶಿವನಗರ, ಮೆಜೆಸ್ಟಿಕ್ ಸೇರಿದ ಹಾಗೆ ಬೆಂಗಳೂರಿನ ಹಲವು ಕಡೆ ಮಳೆಯಾಗಿದೆ. ಇದರೊಂದಿಗೆ ಮುಂದಿನ 3-4 ದಿನ ಬೆಂಗಳೂರಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇತ್ತ ಬೆಂಗಳೂರಲ್ಲಿ ಅಪರಾಧ ಕೃತ್ಯಗಳಿಗೆ ಬ್ರೇಕ್ ಹಾಕೋಕೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಏಕಕಾಲಕ್ಕೆ ಬರೋಬ್ಬರಿ 150ಕ್ಕೂ ಅಧಿಕ ರೌಡಿ ಶೀಟರ್ಗಳ ಮನೆಗಳ ಮೇಲೆ ರೇಡ್ ಆಗಿದೆ. ಹಳೆಯ ಹಾಗೂ ಸದ್ಯ ಆಕ್ಟಿವ್ ಆಗಿರೋ ರೌಡಿಗಳ ಮನೆ ಜಾಲಾಡಲಾಗಿದೆ. ವೈಟ್ಫೀಲ್ಡ್, ವರ್ತೂರು, ಮಹದೇವಪುರ, ಕೆಆರ್ ಪುರಂ ಹಾಗೂ ಆವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಆಪರೇಷನ್ ನಡೆದಿದೆ. ರಾತ್ರಿ 12 ಗಂಟೆಯಿಂದ ಮುಂಜಾನೆ 3 ಗಂಟೆವರೆಗೆ ಪೊಲೀಸರು ರೌಡಿಗಳ ಮನೆಗಳನ್ನ ಸರ್ಚ್ ಮಾಡಿದ್ದಾರೆ. ರೌಡಿಗಳ ಮನೆಯಲ್ಲಿ ಮಾರಕಾಸ್ತ್ರಗಳು, ಅಕ್ರಮ ವಸ್ತು ಇದೆಯಾ ಅಂತ ಹೇಳಿ ಚೆಕ್ ಮಾಡಲಾಗಿದೆ. ದಾಖಲೆಗಳಿಲ್ಲದ 13 ವಾಹನಗಳನ್ನು ಪೊಲೀಸರು ಇದೇ ವೇಳೆ ಸೀಸ್ ಮಾಡಿದ್ದಾರೆ. ಒಟ್ಟು 28 ವಿಶೇಷ ಪೊಲೀಸ್ ತಂಡಗಳ 140ಕ್ಕೂ ಅಧಿಕ ಪೊಲೀಸರು ಈ ರೇಡ್ನಲ್ಲಿ ಪಾಲ್ಗೊಂಡಿದ್ರು. ಏನೋ ಬೆಳದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಬಿಜೆಪಿ ನಡುವೆ ಹೊಂದಾಣಿಕೆ ಕೊರತೆ ಎದ್ದು ಕಾಣಿಸ್ತಾ ಇದೆ. ಬಿಜೆಪಿ ನಾಯಕರು ಚರ್ಚೆ ನಡೆಸೋ ಮುನ್ನವೇ ಜೆಡಿಎಸ್ ಪ್ರತ್ಯೇಕ ಪಾದಯಾತ್ರೆಯನ್ನ ಘೋಷಿಸಿದೆ. ಈ ಪಾದಯಾತ್ರೆ ಬಗ್ಗೆ ಜೆಡಿಎಸ್ ನಾಯಕರೊಂದಿಗೆ ಚರ್ಚಿಸಿ ದಿನಾಂಕ ಫಿಕ್ಸ್ ಮಾಡ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ರು. ಆದರೆ ಅದಕ್ಕೂ ಮುನ್ನವೇ ಜೆಡಿಎಸ್ ಏಕಾಂಗಿಯಾಗಿ 3 ದಿನಗಳ ಪಾದಯಾತ್ರೆಯ ರೂಟ್ ಮ್ಯಾಪ್ ಅನ್ನ ರಿಲೀಸ್ ಮಾಡಿ ಬಿಜೆಪಿಗೆ ಶಾಕ್ ಕೊಟ್ಟಿದೆ. ಜುಲೈ 30, 31 ಹಾಗೂ ಆಗಸ್ಟ್ 1ನೇ ತಾರೀಕು ಒಟ್ಟು 38 ಕಿಲೋಮೀಟರ್ ಪಾದಯಾತ್ರೆ ನಡೆಯುತ್ತೆ. ಇದಕ್ಕೆ ಬಿಜೆಪಿ MLC ರವಿಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಗೊಂದಲ ಇಲ್ಲ, ಮಾತಾಡಿ ಒಂದೇ ಪಾದಯಾತ್ರೆ ಬಗ್ಗೆ ದಿನಾಂಕ ರಿವೀಲ್ ಮಾಡ್ತೀವಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸಂಸತ್ನ ಮುಂಗಾರು ಅಧಿವೇಶನ ಆರಂಭಕ್ಕೂ ಮುನ್ನ ಸಂಸದರ ಹಾಜರಾತಿ ರಿಪೋರ್ಟ್ ಸದ್ದು ಮಾಡ್ತಿದೆ. ಇದರಲ್ಲಿ ಕಳೆದ ಅಧಿವೇಶನದಲ್ಲಿ ನಮ್ಮ ರಾಜ್ಯದ 2 ಸಂಸದರು ಅತಿ ಕಳಪೆ ಹಾಜರಾತಿಯನ್ನ ಕಂಡಿದೆ. ಅಲ್ಲಿ ನೋಡಿದಾಗ ಕಲಬುರಗಿ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ 31 ದಿನಗಳ ಕಾಲ ನಡೆದ ಕಲಾಪಗಳ ಪೈಕಿ 1 ದಿನಾನೂ ಹಾಜರಾಗದೆ 0 ಹಾಜರಾತಿ. ಇವರು ತಮ್ಮ ಹಾಗೂ ಫ್ಯಾಮಿಲಿಯವರ ಅನಾರೋಗ್ಯದ ಕಾರಣವನ್ನ ಕೊಟ್ಟಿದ್ದಾರೆ. ಇತ್ತ ಚಿಕ್ಕೋಡಿ ಕ್ಷೇತ್ರದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಕೇವಲ 13 ದಿನ ಕಲಾಪದಲ್ಲಿ ಪಾಲ್ಗೊಂಡು 41.9% ಅಟೆಂಡೆನ್ಸ್ ಇದೆ. ಆದರೆ ಸಂಸದರಾದ ಡಾಕ್ಟರ್ CN ಮಂಜುನಾಥ್, ಡಾಕ್ಟರ್ K ಸುಧಾಕರ್ ಹಾಗೂ ಶ್ರೇಯಸ್ ಪಾಟೀಲ್ 90%ಕ್ಕೂ ಅಧಿಕ ಹಾಜರಾಗಿ ಗಮನ ಸೆಳೆದಿದ್ದಾರೆ. ಹಾಗೆ ತೇಜಸ್ವಿ ಸೂರ್ಯ, ರಮೇಶ್ ಜಿಗಜಿಣಗಿ, ಕೋಟ ಶ್ರೀನಿವಾಸ ಪೂಜಾರಿ ನಿಯರ್ಲಿ 87% ಹಾಜರಾತಿಯನ್ನು ಪಡೆದಿದ್ದಾರೆ. ಉಳಿದಂತೆ ಯಾರ್ಯಾರ ಅಟೆಂಡೆನ್ಸ್ ಹೇಗಿದೆ ಅದು ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಸ್ನೇಹಿತರೆ ಪಟ್ಟಿಯನ್ನ. ಏನೋ ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿ 85 ವರ್ಷದ ಚೆನ್ನಮ್ಮ ನಿಧನರಾಗಿದ್ದಾರೆ. ಉಸಿರಾಟದ ಸಮಸ್ಯೆ ಆಗಿದ್ರಿಂದ ಬುಧವಾರ ರಾತ್ರಿ ಅವರನ್ನ ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿತ್ತು. ಚಿಕಿತ್ಸೆ ಫಲಿಸದೆ ಈಗ ಮೃತಪಟ್ಟಿದ್ದಾರೆ. ಇನ್ನು ಭಾರತೀಯ ನೌಕಾಪಡೆಗೆ ಮತ್ತಷ್ಟು ಬಲ ಬಂದಿದೆ. ಅಮೆರಿಕದ ಮತ್ತೊಂದು MH-60R ಸಿ ಹಾಕ್ ಹೆಲಿಕಾಪ್ಟರ್ ನೇವಿಗೆ ಸೇರ್ಪಡೆಯಾಗಿದೆ. ಶೀಘ್ರ ಮತ್ತೆರಡು ಹೆಲಿಕಾಪ್ಟರ್ಗಳು ನೇವಿಗೆ ಸೇರ್ಪಡೆಯಾಗಲಿವೆ. ಈ ಬಗ್ಗೆ ಭಾರತದಲ್ಲಿರುವ ಅಮೆರಿಕನ್ ರಾಯಭಾರ ಕಚೇರಿ ಮಾಹಿತಿ ಕೊಟ್ಟಿದೆ. ಈ ಮೂಲಕ ಅಮೆರಿಕ ಮತ್ತು ಭಾರತದ ನಡುವಿನ ರಕ್ಷಣಾ ಬಾಂಧವ್ಯ ಮತ್ತಷ್ಟು ಗಟ್ಟಿ ಆಗ್ತಾ ಇದೆ ಅಂತ ಹೇಳಿದೆ. ಒಟ್ಟು 24 ಸಿ ಹಾಕ್ ಹೆಲಿಕಾಪ್ಟರ್ ಖರೀದಿಗಾಗಿ ಭಾರತ 2020ರ ಫೆಬ್ರವರಿಯಲ್ಲಿ ಅಮೆರಿಕದೊಂದಿಗೆ ಡೀಲ್ ಮಾಡಿಕೊಂಡಿತ್ತು. ಈಗ ಹಂತ ಹಂತವಾಗಿ ಆ ಹೆಲಿಕಾಪ್ಟರ್ಗಳು ನೇವಿಗೆ ಸೇರ್ತಿವೆ. ಇನ್ನೊಂದು ಕಡೆ ಕೋಲ್ಕತ್ತಾದ ರಾಜಹಟ್ನ ವಸತಿ ಕಟ್ಟಡವೊಂದರಲ್ಲಿ ಸುಧಾರಿತ ಸ್ಫೋಟಗೊಂಡಿದೆ. ಶುಕ್ರವಾರ ರಾತ್ರಿ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಪೊಲೀಸರು ಮತ್ತು ಸ್ಫೋಟಕ ನಿಷ್ಕ್ರಿಯ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ 2 ಸ್ಫೋಟಕ ಹಾಗೂ ಅದನ್ನು ತಯಾರಿಸೋ ಕೆಲ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ. ಇವುಗಳನ್ನ ಇಟ್ಟಿದ್ದ ಶಂಕಿತನನ್ನ ಸಲೀಂ ಅಂತ ಗುರುತಿಸಲಾಗಿದೆ. ಸದ್ಯ ಆತ ತಲೆಮರೆಸಿಕೊಂಡಿದ್ದು ಆತನ ಸಹೋದರನೊಬ್ಬನನ್ನ ಬಂಧಿಸಲಾಗಿದೆ. ಪೊಲೀಸರಿಂದ ಶೋಧ ಕಾರ್ಯ ನಡೀತಾ ಇದೆ. ಸದ್ಯ ತನಿಖೆ ಮುಂದುವರಿಸಲಾಗಿದೆ. NIA ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಡೋ ಸಾಧ್ಯತೆ ಹೆಚ್ಚಿದೆ. ಇನ್ನು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಶನಿವಾರದಿಂದ 3 ದಿನಗಳ ಕಾಲ ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾ ಇದ್ದಾರೆ. ಗಡಿ ಭದ್ರತೆ, ಕಾನೂನು ಸುವ್ಯವಸ್ಥೆ ಹಾಗೂ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚೆಕ್ ಮಾಡ್ತಾ ಇದ್ದಾರೆ. ಹಾಗೆ ಸಿಲಿಗುರಿಯ ಜುಮಗಾಚ್ ಗಡಿ ಭದ್ರತಾ ಕೇಂದ್ರಕ್ಕೆ ಭೇಟಿ ಕೊಟ್ಟು 18ನೇ ಬೆಟಾಲಿಯನ್ನ BSF ಯೋಧರೊಂದಿಗೆ ಸಂವಾದ ನಡೆಸ್ತಾ ಇದ್ದಾರೆ. ಅತ್ತ TMC ಸಂಸದ ಅಭಿಷೇಕ್ ಬ್ಯಾನರ್ಜಿಗೆ ಸ್ಥಳೀಯ ಆಡಳಿತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಸೌತ್ 24 ಪರಗಣ ಜಿಲ್ಲೆಯ ಅಮ್ತಲಾ ಅನ್ನೋ ಕಡೆ ಇರುವ ಅವರ 5 ಅಂತಸ್ತಿನ MP ಕಚೇರಿಯನ್ನ ಡೆಮಾಲಿಷನ್ ಮಾಡಲಾಗಿದೆ.
ಯಾವುದೇ ಅನುಮತಿ ಪಡೆಯದೆ ಬಿಲ್ಡಿಂಗ್ ಪ್ಲಾನು ಇಲ್ಲದೆ ಈ ಕಚೇರಿಯನ್ನ ಅಕ್ರಮವಾಗಿ ಕಟ್ಟಲಾಗಿದೆ ಅನ್ನೋದು ಅಧಿಕಾರಿಗಳ ಆರೋಪ. ಏನೋ ಟಿಎಂಸಿ ತೊರೆದು ಎನ್ಸಿಪಿಐ ಸೇರಿರೋ 20 ಸಂಸದರಿಗೆ ಮುಂಗಾರು ಅಧಿವೇಶನಕ್ಕೂ ಮುನ್ನ ನಡೆಯೋ ಸರ್ವಪಕ್ಷ ಮೀಟಿಂಗ್ಗೆ ಆಹ್ವಾನ ಕೊಡಲಾಗಿದೆ. ಈ ಬಣಕ್ಕೆ ಪ್ರತ್ಯೇಕ ಮಾನ್ಯತೆ ಕೊಡೋ ವಿಚಾರವನ್ನ ಸ್ಪೀಕರ್ ಇನ್ನೂ ಪರಿಶೀಲನೆ ಮಾಡ್ತಿದ್ದಾರೆ. ಅದರ ನಡುವೆನೆ ಎನ್ಸಿಪಿಐ ಬಣದ ಚೀಫ್ ವಿಪ್ ಅಂದ್ರೆ ಮುಖ್ಯ ಸಚೇತಕಿಯಾಗಿ ಆಯ್ಕೆಯಾಗಿರೋ ಕಕೋಲಿ ಘೋಷ್ಗೆ ಇನ್ವೈಟ್ ಮಾಡಲಾಗಿದೆ. ಜುಲೈ 19ನೇ ತಾರೀಕು ನಡೆಯೋ ಸರ್ವಪಕ್ಷ ಸಭೆಗೆ ಹಾಜರಾಗಿ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಈ ಬಣವನ್ನ ಅಧಿಕೃತವಾಗಿ ಆಹ್ವಾನಿಸಿದ್ದಾರೆ. ಅತ್ತ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಬಣಕ್ಕೆ ಲೋಕಸಭಾ ಸ್ಪೀಕರ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಉದ್ಧವ್ ಬಣ ತೊರೆದು ಸಿಎಂ ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನೆ ಸೇರಿದ್ದ 6 ಬಂಡಾಯ ಸಂಸದರಿಗೆ ಸ್ಪೀಕರ್ ಅಧಿಕೃತ ಮಾನ್ಯತೆ ಕೊಟ್ಟಿದ್ದಾರೆ. ಈಗ ಬಾಲಿವುಡ್ ನಟ ಆಮಿರ್ ಖಾನ್ ಅವರಿಗೆ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಬೆದರಿಕೆ ಹಾಕಿದೆ. ಲಾರೆನ್ಸ್ ಸಹೋದರ ಅರ್ಜು ಬಿಷ್ಣೋಯ್ ಆಡಿಯೋ ಹಾಗೂ ಪೋಸ್ಟ್ ಮೂಲಕ ವಾರ್ನಿಂಗ್ ಅನ್ನ ಕೊಟ್ಟಿರೋದು. ಇಲ್ಲಿ ಆಮಿರ್ ಖಾನ್ ಲವ್ ಜಿಹಾದ್ ಪ್ರಮೋಟ್ ಮಾಡ್ತಿದ್ದಾರೆ ಅನ್ನೋದು ಬಿಷ್ಣೋಯ್ ಗ್ಯಾಂಗ್ ನ ಆರೋಪ. ನಾವಿದನ್ನ ಸಹಿಸಲ್ಲ, ಶೀಘ್ರದಲ್ಲಿ ಆಮಿರ್ ಖಾನ್ ಅವರಿಗೆ ತಕ್ಕ ಶಾಸ್ತಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ವಾರ್ನಿಂಗ್ ಅನ್ನ ಫೈರ್ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಮುಂಬೈ ಪೊಲೀಸರು ಈಗ ಅಲರ್ಟ್ ಆಗಿ ತನಿಖೆಯನ್ನ ಶುರು ಮಾಡಿದ್ದಾರೆ. ಏನು ಎಸ್ಐಆರ್ ಪಟ್ಟಿಯಿಂದ ಹೆಸರು ಡಿಲೀಟ್ ಆದ್ರೆ ದೇಶದ ಪೌರತ್ವ ಕ್ಯಾನ್ಸಲ್ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರ ಬೆಂಚ್ ನಲ್ಲಿ ಪ್ರಸಂಜಿತ್ ಬೋಸ್ ಅವರು ಹಾಕಿದ ಅರ್ಜಿ ವಿಚಾರಣೆ ನಡೆಯಿತು. ಈ ವೇಳೆ ಅರ್ಜಿದಾರರ ಪರವಾಗಿ ವಾದ ಮಾಡಲಾಯಿತು. 34 ಲಕ್ಷಕ್ಕೂ ಅಧಿಕ ಎಸ್ಐಆರ್ ಸಂಬಂಧಿ ಅಪೀಲ್ಸ್ ಪೆಂಡಿಂಗ್ ಇವೆ. ಬರೀ 38,000 ಕೇಸಸ್ ಮಾತ್ರ ಕ್ಲಿಯರ್ ಆಗಿರೋದು. ಆದರೆ ಪೆಂಡಿಂಗ್ ಇರುವಾಗಲೇ ಇಷ್ಟೊಂದು ಕೇಸ್. ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಹಲವು ಸರ್ಕಾರಿ ಸೌಲಭ್ಯಗಳನ್ನ ಕಟ್ ಮಾಡ್ತಾ ಇದೆ ಅಂತ ಹೇಳಿ ಕೋರ್ಟ್ಗೆ ಹೇಳಿದ್ರು. ಇದನ್ನ ಕೇಳಿದ ಕೋರ್ಟ್ ಯಾರು ನಾಗರಿಕರು ಅಂತ ಡಿಸೈಡ್ ಮಾಡೋ ಪವರ್ ಎಲೆಕ್ಷನ್ ಕಮಿಷನ್ಗೆ ಇಲ್ಲ. ಅವರು ಬರೀ ವೋಟರ್ ಲಿಸ್ಟ್ ನಿಂದ ಹೆಸರನ್ನ ತೆಗಿಬಹುದು. ಸಿಟಿಜನ್ಶಿಪ್ ಕಾಯ್ದೆ ಅಡಿ ಅಂತಿಮ ನಿರ್ಧಾರ ಆಗೋವರೆಗೂ ಅವ್ರನ್ನ ನಾಗರಿಕರು ಅಂತಲೇ ಟ್ರೀಟ್ ಮಾಡಿ ಅಂತ ಹೇಳಿದ್ದಾರೆ. ಅತ್ತ ಉತ್ತರಾಖಂಡ್ನ ಸುಪ್ರಸಿದ್ಧ ಬದ್ರಿನಾಥ್ ಧಾಮದಲ್ಲಿ ನಡೆದ ದೇಣಿಗೆ ಕಳವು ಪ್ರಕರಣ ಸಂಬಂಧ ಎಸ್ಐಟಿ ತನಿಖೆ ಚುರುಕಾಗಿದೆ. ಈ ಕೇಸ್ನಲ್ಲಿ ಭಾಗಿಯಾಗಿದ್ದ 2ನೇ ಆರೋಪಿ ರಾಜೇಂದ್ರ ಚೌಹಾಣ್ ನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ರಾಜೇಂದ್ರ ಬದ್ರಿನಾಥ್ ಕೇದಾರ್ನಾಥ್ ದೇಗುಲ ಸಮಿತಿಯ ಕಾಯಂ ಉದ್ಯೋಗಿ, ಹಣ ಎಣಿಕೆ ಉಸ್ತುವಾರಿ ವಹಿಸಿಕೊಂಡಿದ್ದ ವ್ಯಕ್ತಿ. ಮತ್ತೊಂದು ಕಡೆ ಅಯೋಧ್ಯೆ ರಾಮ ಮಂದಿರದಲ್ಲೂ ಕೂಡ ಈಗ ದೇಣಿಗೆ ಎಣಿಕೆ ಕೊಠಡಿಗೆ ಡಬಲ್ ಲೇಯರ್ ಭದ್ರತೆಯನ್ನು ಒದಗಿಸಲಾಗಿದೆ. ಪೊಲೀಸ್ ಹಾಗೂ ಖಾಸಗಿ ಭದ್ರತಾ ಸಿಬ್ಬಂದಿ ಕಣ್ಗಾವಲಲ್ಲಿ ಎಣಿಕೆ ಕೆಲಸ ನಡೆಯುತ್ತೆ. ಇದರೊಂದಿಗೆ ಕೆಲ ಹೊಸ ರೂಲ್ಸ್ ತರಲಾಗಿದೆ. ಎಣಿಕೆ ಮಾಡೋ ಸಿಬ್ಬಂದಿಯನ್ನ ಕಡ್ಡಾಯವಾಗಿ ತಪಾಸಣೆ ಮಾಡಿನೇ ಒಳಗ್ ಬಿಡೋದು ಮತ್ತು ಹೊರಗೆ ಬಿಡೋದು. ಯಾವುದೇ ವೈಯಕ್ತಿಕ ವಸ್ತುಗಳನ್ನ ಕೊಠಡಿಯ ಒಳಗಡೆ ತಗೊಂಡು ಹೋಗೋ ಹಾಗೂ ಇಲ್ಲ. ಹಾಗೆ ಆ ಕೊಠಡಿಯನ್ನ ಕಡ್ಡಾಯವಾಗಿ ಸೀಲ್ ಮಾಡಲಾಗುತ್ತೆ ಅಂತ ಹೇಳಿ ನಿಯಮ ಜಾರಿ ಮಾಡಲಾಗಿದೆ. ಇತ್ತ ಯುಪಿ ಪೊಲೀಸರು ಜೋಡಿ ಎನ್ಕೌಂಟರ್ ಮಾಡಿದ್ದಾರೆ. ಸರಗಳ್ಳತನ ಸೇರಿದ ಹಾಗೆ ಹಲವು ಕೇಸ್ಗಳಲ್ಲಿ ಬೇಕಾಗಿದ್ದ 2 ಆರೋಪಿಗಳನ್ನ ಸಿನಿಮೆಯ ರೀತಿಯಲ್ಲಿ ಹೊಡೆದು ಹಾಕಲಾಗಿದೆ. ಇವರನ್ನ 25 ವರ್ಷದ ಸುಮಿತ್ ಮತ್ತು 26 ವರ್ಷದ ಅಂಕಿತ್ ಅಂತ ಗುರುತಿಸಲಾಗಿದೆ. ಇನ್ನು ಗುಜರಾತ್ನ ಅಹಮದಾಬಾದ್ ನಲ್ಲಿರೋ ಪಟಾಕಿ ಕಾರ್ಖಾನೆಯಲ್ಲಿ ದೊಡ್ಡ ದುರಂತ ಉಂಟಾಗಿದೆ. ಸ್ಫೋಟ ಆಗಿ ಕನಿಷ್ಠ 8 ಮಂದಿ ಮೃತಪಟ್ಟಿದ್ದಾರೆ. 10ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಫ್ಯಾಕ್ಟರಿ ಅಕ್ರಮವಾಗಿ ನಡೀತಾ ಇತ್ತು ಅಂತ ಇವಾಗ ಹೇಳ್ತಾ ಇದ್ದಾರೆ. ಪಿಎಂ ಮೋದಿ ಸಂತಾಪ ಸೂಚಿಸಿದ್ದಾರೆ. ಇನ್ನು Q1 ರಿಸಲ್ಟ್ಸ್ ಗಳಿಗೆ ಬರೋದಾದ್ರೆ ದೇಶದ ಪ್ರಮುಖ ಖಾಸಗಿ ಬ್ಯಾಂಕ್ ಐಸಿಐಸಿಐ ಬ್ಯಾಂಕ್ ನ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 16% ಜಾಸ್ತಿಯಾಗಿ 14,805 ಕೋಟಿ ರೂಪಾಯಿ ಗಳಿಸಿದೆ. ಇನ್ನು ಬ್ಯಾಂಕ್ ನ ನೆಟ್ ಇಂಟ್ರೆಸ್ಟ್ ಇನ್ಕಮ್ 12% ಜಾಸ್ತಿಯಾಗಿ 24,384 ಕೋಟಿ ರೂಪಾಯಿಗೆ ತಲುಪಿದೆ. ಇನ್ನು ಕಳೆದ ವರ್ಷ ಇದೇ ಅವಧಿಯಲ್ಲಿ ಐಸಿಐಸಿಐ ಬ್ಯಾಂಕ್ ನ ಒಟ್ಟು ಲಾಭ 12,768 ಕೋಟಿ ರೂಪಾಯಿ ಇತ್ತು. ಬ್ಯಾಂಕ್ನ ಸಾಲದ ಬೇಡಿಕೆ ಹೆಚ್ಚಾಗಿರೋದು ಮತ್ತು ಬ್ಯಾಡ್ ಲೋನ್ ಪ್ರಾವಿಷನ್ ಕಮ್ಮಿ ಆಗಿರೋದು ಲಾಭಕ್ಕೆ ಕಾರಣ. ಇನ್ನು ಕೋಟಕ್ ಮಹೀಂದ್ರ ಬ್ಯಾಂಕ್ನ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 22.5% ಜಂಪ್ ಆಗಿದೆ. 5,480 ಕೋಟಿ ರೂಪಾಯಿಗೆ ತಲುಪಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ 9% ರೈಸ್ ಆಗಿ 7,928 ಕೋಟಿ ರೂಪಾಯಿಗೆ ಏರಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಬ್ಯಾಂಕ್ನ ಒಟ್ಟು ಲಾಭ 4,472 ಕೋಟಿ ರೂಪಾಯಿ ಇತ್ತು. ಬ್ಯಾಂಕ್ನ ಸಾಲ ವಿತರಣೆ ಹೆಚ್ಚಾಗಿರೋದು ಮತ್ತು ಬ್ಯಾಡ್ ಲೋನ್ ಪ್ರಾವಿಷನ್ ಕಮ್ಮಿ ಆಗಿರೋದು ಲಾಭಕ್ಕೆ ಕಾರಣ. ಇತ್ತ HDFC ಬ್ಯಾಂಕ್ನ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 5% ಜಂಪ್ ಆಗಿ 19,060 ಕೋಟಿ ರೂಪಾಯಿಗೆ ತಲುಪಿದೆ. ಬ್ಯಾಂಕ್ನ ನೆಟ್ ಇಂಟ್ರೆಸ್ಟ್ ಇನ್ಕಮ್ 7% ಏರಿಕೆಯಾಗಿ 33,534 ಕೋಟಿ ರೂಪಾಯಿಗೆ ತಲುಪಿದೆ. ಲಾಸ್ಟ್ ಇಯರ್ ಸೇಮ್ ಪೀರಿಯಡ್ ಅಲ್ಲಿ ಬ್ಯಾಂಕ್ 18,155 ಕೋಟಿ ರೂಪಾಯಿ ಲಾಭವನ್ನ ಮಾಡಿತ್ತು. ಬ್ಯಾಂಕ್ನ ಸಾಲ ವಿತರಣೆ ಮತ್ತು ಡೆಪಾಸಿಟ್ ಹೆಚ್ಚಾಗಿರೋದು ಇದಕ್ಕೆ ಕಾರಣ ಈಗ ಲಾಭ ಆಗಿರೋದಕ್ಕೆ. ಇತ್ತ ಆಕ್ಸಿಸ್ ಬ್ಯಾಂಕ್ನ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 23% ಜಾಸ್ತಿಯಾಗಿ 7,114 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಬ್ಯಾಂಕ್ನ ನೆಟ್ ಇಂಟ್ರೆಸ್ಟ್ ಇನ್ಕಮ್ 8% ಹೆಚ್ಚಾಗಿ 14,646 ಕೋಟಿ ರೂಪಾಯಿಗೆ ತಲುಪಿದೆ. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 214% ಜಂಪ್ ಆದಂಗೆ ಕಾಣಿಸುತ್ತೆ. ಇಲ್ಲಿ 5,253 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ 2% ರೈಸ್ ಆಗಿದೆ. 10,798 ಕೋಟಿ ರೂಪಾಯಿಗೆ ತಲುಪಿದೆ. ಬ್ಯಾಂಕ್ನ ಸಾಲ ವಿತರಣೆ ಹೆಚ್ಚಾಗಿರೋದು ಮತ್ತು ಬ್ಯಾಡ್ ಲೋನ್ಸ್ ಕಮ್ಮಿ ಆಗಿರೋದು ಈ ಪ್ರಾಫಿಟ್ ಕಾರಣ. ಇಲ್ಲಿ ಸಡನ್ ಆಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನವರದು ಇಷ್ಟೊಂದು ಪ್ರಾಫಿಟ್ ಯಾಕೆ ಜಂಪ್ ಆಗಿದೆ ಅಂತ ನೀವು ಯೋಚನೆ ಮಾಡ್ತಿದ್ರೆ
ನೋಡಿದರೆ ಅದು ಲಾಸ್ಟ್ ಇಯರ್ನ ಲೋ ಬೇಸ್ ಎಫೆಕ್ಟ್ ಅದು. ಯಾಕಂದರೆ ಲಾಸ್ಟ್ ಇಯರ್ ಅವರು ನ್ಯೂ ಕಾರ್ಪೊರೇಟ್ ಟ್ಯಾಕ್ಸ್ ರಿಜಿಮಿಗೆ ಹೋದಾಗ ಸಡನ್ ಆಗಿ ಅವರಿಗೆ 3,400 ಕೋಟಿ ರೂಪಾಯಿಗೂ ಅಧಿಕ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟುವಂಥ ಸಿಚುವೇಶನ್ ಬಂದಿತ್ತು. ಅದರ ಪರಿಣಾಮ ಅವರ ನೆಟ್ ಪ್ರಾಫಿಟ್ ತುಂಬ ಕುಸ್ತಂಗೆ ಆರ್ಟಿಫಿಷಿಯಲಿ ಕುಸ್ತು ಹೋಗಿತ್ತು ಲಾಸ್ಟ್ ಟೈಮ್. ಹಾಗಾಗಿ ಆ ಲೋ ಬೇಸ್ ಎಫೆಕ್ಟ್ ಕಾರಣದಿಂದ ಈ ಸಲ 214% ಪ್ರಾಫಿಟ್ ಕಾಣಿಸ್ತಿರೋದು. ಇನ್ನು JK ಸಿಮೆಂಟ್ನ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 14.5% ಕುಸಿತ ಕಂಡು 278 ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ. ಮಾರಾಟ ಹೆಚ್ಚಾದರೂ ಕೂಡ ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಇನ್ನು ನೀತಿ ಆಯೋಗ ಇದೇ ಮೊದಲ ಬಾರಿಗೆ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿನೆಸ್ ಇಂಡೆಕ್ಸ್ ಅನ್ನ ಹೂಡಿಕೆ ಸ್ನೇಹಿ ಸೂಚಂಕವನ್ನು ರಿಲೀಸ್ ಮಾಡಿದೆ. ಇದರಲ್ಲಿ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳನ್ನು 84 ಇಂಡಿಕೇಟರ್ಸ್ ಹಾಗೂ 8 ಪಿಲ್ಲರ್ಗಳ ಆಧಾರದ ಮೇಲೆ ಅಳತೆ ಮಾಡಲಾಗಿದೆ. ಈ ಪಟ್ಟಿಯಲ್ಲಿ ಗುಜರಾತ್ 56.6 ಸ್ಕೋರ್ ಮಾಡಿ ಫಸ್ಟ್ ಪ್ಲೇಸ್ನಲ್ಲಿದೆ. 53.7 ಸ್ಕೋರ್ ಮಾಡಿರೋ ಮಹಾರಾಷ್ಟ್ರ ಸೆಕೆಂಡ್ ಪ್ಲೇಸ್ನಲ್ಲಿದೆ. 53.3 ಸ್ಕೋರ್ ಮಾಡಿರೋ ತಮಿಳುನಾಡು ಥರ್ಡ್ ಪ್ಲೇಸ್ನಲ್ಲಿದೆ. ಕರ್ನಾಟಕ 48.7 ಸ್ಕೋರ್ನೊಂದಿಗೆ 7ನೇ ಸ್ಥಾನದಲ್ಲಿದೆ. ಈ ರಿಪೋರ್ಟ್ ರೆಡಿ ಮಾಡೋಕೆ 1850 ಇನ್ವೆಸ್ಟರ್ ಜೊತೆಗೆ ಸರ್ವೆ ಮಾಡಲಾಗಿದೆ ಹಾಗೂ 165 ಸ್ಟೇಕ್ ಹೋಲ್ಡರ್ಸ್ ಇಂದ ಮಾಹಿತಿ ಪಡೆಯಲಾಗಿದೆ. ಇನ್ಫ್ರಾಸ್ಟ್ರಕ್ಚರ್, ಬಿಸ್ನೆಸ್ ಕ್ಲೈಮೇಟ್, ರಿಸೋರ್ಸಸ್, ಗವರ್ಮೆಂಟ್ ಪಾಲಿಸಿ, ಫಿನಾನ್ಷಿಯಲ್ ಹೆಲ್ತ್ ಸೇರಿ 8 ಪಿಲ್ಲರ್ಸ್ ಆಧಾರದ ಮೇಲೆ ಈ ರೇಟಿಂಗ್ ಕೊಡಲಾಗಿದೆ. ಸರ್ಕಾರಿ ಅಧಿಕಾರಿಗಳು ಬಿಸ್ನೆಸ್ ಮನ್ಗಳಿಗೆ ಕೊಡೋ ಕಾಟ ಅದೆಲ್ಲವನ್ನ ಕೂಡ ಕನ್ಸಿಡರ್ ಮಾಡಿರ್ತಾರೆ. ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ಹೂಡಿಕೆ ಯಾವ ರಾಜ್ಯಕ್ಕೆ ಹೋಗಬೇಕು ಅನ್ನೋದಕ್ಕೆ ಅವರಿಗೆ ಫೇವರ್ ಆಗುತ್ತೆ. ಯಾವ ರಾಜ್ಯ ಟಾಪ್ನಲ್ಲಿದೆ, ತಮಿಳುನಾಡು, ಗುಜರಾತ್, ಮಹಾರಾಷ್ಟ್ರ ಅವರೆಲ್ಲ ಮೇಲಿದ್ದಾರೆ ಕರ್ನಾಟಕಕ್ಕಿಂತ. ಈಗ ಕರ್ನಾಟಕ ಕಾಂಪೀಟ್ ಮಾಡಬೇಕು, ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸಬೇಕು, ಇಲ್ಲಾಂದ್ರೆ ಯಾರಲ್ಲಿ ಬರೋದಿಲ್ಲ ಹೂಡಿಕೆ ಮಾಡಕ್ಕೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಮಸ್ತ್ ಮಗ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.